ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟ್ ಆಗಿರುವಂತಹ ನೋಡಲಿಕ್ಕೆ ಕಾಟನ್ ಬಟ್ಟೆಯಷ್ಟೇ ಹಗುರವಾಗಿರುವಂತಹ ಅಕ್ಕಿ ರೊಟ್ಟಿ ಅಥವಾ ಉಬ್ಬು ರೊಟ್ಟಿ ಉಕ್ಕರಿಸಿದ ರೊಟ್ಟಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಈ ಥರ ಸಾಫ್ಟ್ ಆಗಿರೋ ರೊಟ್ಟಿ ಮಾಡ್ಕೊಳ್ಲಿಕ್ಕೆ ಮೊದಲಿಗೆ ಸರಿ ಮಾಡ್ಕೋಬೇಕಾಗತ್ತೆ. ಸರಿ ಅಥವಾ ಜಿಗಟನ್ನ ಮಾಡಿಕೊಂಡು ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಹಾಗೆಯೇ ಒಂದಿನ ಪೂರ್ತಿ ಇಟ್ಟರೂ ಕೂಡ ರೊಟ್ಟಿ ಹಾರ್ಡ್ ಆಗೋದಿಲ್ಲ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈ ಥರ ಸಾಫ್ಟಾಗಿರುವಂತಹ ಅಕ್ಕಿ ರೊಟ್ಟಿ ಮಾಡ್ಕೊಳ್ಲಿಕ್ಕೆ ನಾನು ತೊಗೊಂಡಿದ್ದೀನಲ್ವ, ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾನು ಅಕ್ಕಿ ಹಿಟ್ಟನ್ನು ಪ್ರೆಸ್ ಮಾಡಿ ತೊಗೊಳ್ತಾ ಇಲ್ಲ, ಜಸ್ಟ್ ಲೋಟನ ಈ ಥರ 1-2 ಸಲ ಕುಟ್ಬಿಟ್ಟು ತೊಗೊಳ್ತಾ ಇದ್ದೀನಿ. 1 ಲೋಟ ಪೂರ್ತಿಯಾಗಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ ಅದೇ ಲೋಟದಲ್ಲಿ 1.5 ಲೋಟದಷ್ಟು ನೀರನ್ನು ತೊಗೊಂಡ್ಬಿಟ್ಟು ಒಂದು ಅಗಲ ಇರುವಂತಹ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಜೊತೆಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರೊಟ್ಟಿಗೆ ಉಪ್ಪು ಹಾಕಿಲ್ಲ ಅಂದರೆ ಸಪ್ಪೆ ಅನಿಸುತ್ತೆ, ಹಾಗಾಗಿ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಒಂದ್ಸಲಿ ಕುದೀತಿದೆ ಅಂದಾಗ ತಗೊಂಡಿರೋಂತಹ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು 2-3 ನಿಮಿಷ ಹಾಗೆಯೇ ಬಿಟ್ಬಿಡ್ತೀನಿ. ಒಂದು 2-3 ನಿಮಿಷ ಆದ ನಂತರ ಈ ಥರ ಒಂದ್ಸಲಿ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೊಂದು 2 ನಿಮಿಷ ಹಾಗೆ ಬಿಡ್ತೀನಿ. ಒಂದು 2 ನಿಮಿಷ ಆದ ನಂತರ ಒಂದು ಗಟ್ಟಿ ಇರೋ ಸ್ಪೂನ್ ತೊಗೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಇನ್ನೂ ಕೂಡ ಫ್ಲೇಮ್ನ ಆಫ್ ಮಾಡಿಲ್ಲ. ಇದಿಷ್ಟನ್ನು ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ನಾನು ತೊಗೊಂಡಿರೋ ಅಷ್ಟು ನೀರು ಹಾಗೆ ಅಕ್ಕಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕೆಲವೊಂದು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ, ಕೆಲವೊಂದು ಸ್ವಲ್ಪ ಕಡಿಮೆ ನೀರು ಹಿಡಿಯುತ್ತೆ. ನೀರಿನ ಪ್ರಮಾಣನ ನೋಡಿಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ಬಿಗಿ ಹಿಡಿದು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ಪೂರ್ತಿಯಾಗಿ ಒಟ್ಟುಗೂಡ್ಕೊಂಡು ಬರುತ್ತೆ, ಯಾವುದೇ ಥರ ಗಂಟುಗಳು ಆಗೋದಿಲ್ಲ. ಹಾಗೆಯೇ ಪಾತ್ರೆಗೂ ಕೂಡ ಸ್ವಲ್ಪನೂ ಹಿಡ್ದಿಲ್ಲ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟಾದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆಯೇ ಬಿಟ್ಬಿಡ್ತೀನಿ. ಹಿಟ್ಟು ತುಂಬ ಬಿಸಿ ಇರುತ್ತಲ್ವ, ಹಾಗಾಗಿ ಮುಟ್ಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಬಿಸಿ ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ಕೈಯಿಂದ ನಾದ್ಕೋಬೇಕಾಗತ್ತೆ. ಈಗ ಹಿಟ್ಟು ತಣ್ಣಗಾಗಿದೆ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿದ್ರೂ ನಡೆಯುತ್ತೆ, ಇಲ್ಲ ಪೂರ್ತಿಯಾಗಿ ತಣ್ಣಗಾದ ಮೇಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ಹಿಟ್ಟಲ್ಲಿ ಒಂದು ಕೂಡ ಗಂಟುಗಳು ಬಂದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬಂದಿರೋ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ನಾದ್ಕೊಳ್ಳಿ. ನಿಮಗೆ ರೊಟ್ಟಿ ತೀರಾ ಸಾಫ್ಟಾಗಿ ಬೇಕು ಅಂದರೆ ಈ ಹಿಟ್ಟನ್ನು ಹಾಗೆಯೇ ನಾದ್ಕೋಬೋದು, ಇಲ್ಲ ಸ್ವಲ್ಪ ಜಗ್ಗಿಯೋಷ್ಟು ಸಾಫ್ಟ್ ಇದ್ದರೆ ಓಕೆ ಅಂದರೆ ಇದ್ರ ಜೊತೆ ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಮತ್ತೆ ಪುಡಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿಲ್ಲ, ಇದೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ನಾದ್ಕೋಬೇಕಾದ್ರೆ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತಲ್ವ. ಇನ್ ಕೇಸ್ ಹಿಟ್ಟು ಮೆತ್ತಗಾಗಿದೆ ಅಂದರೆ ಸ್ವಲ್ಪ ಪುಡಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು, ಇಲ್ಲ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ಚೆನ್ನಾಗಿ ನಾದ್ಕೋಬೋದು. ಈಗ ನಮಗೆ ರೊಟ್ಟಿ ಮಾಡ್ಕೊಳ್ಲಿಕ್ಕೆ ಬೇಕಿರೋಂಥ ಬಿಲ್ಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟು ದಪ್ಪ ಉಂಡೆ ತೊಗೊಂಡ್ಬಿಟ್ಟು ರೊಟ್ಟಿನ ಉದ್ಕೊಳ್ತಾ ಇದ್ದೀನಿ. ಎಷ್ಟು ತೆಳ್ಳಗೆ ಬೇಕಾದರೂ ಉದ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿನ ಲಟ್ಟಿಸ್ಕೊಳ್ಲಿಕ್ಕೆ ನಾನಿಲ್ಲಿ ಪುಡಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಹಾಗೆಯೇ ಈ ಥರ ಸೈಡ್ನ ಸೀಲ್ ಮಾಡ್ಕೊಳ್ಳೋಕ್ಕೆ ಅರಕ್ಕೆ ಕಟ್ಕೊಳ್ಳೋದು ಅಂತ ಹೇಳ್ತಾರೆ. ಈ ಥರ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಹರಿಯೋದಿಲ್ಲ, ಹಾಗೆಯೇ ಸೈಡಲ್ಲಿ ಕ್ರ್ಯಾಕ್ಸ್ ಬರೋದಿಲ್ಲ. ನಿಮಗೆ ರೊಟ್ಟಿ ಬಡಿಯೋ ಅಭ್ಯಾಸ ಇದ್ದರೆ ಬಡಿದು ಕೂಡ ಮಾಡ್ಕೋಬೋದು, ಅಥವಾ ಈ ಥರ ಲಟ್ಟಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ರೊಟ್ಟಿ ಪ್ರೆಸ್ಸಿಂಗ್ ಮಷೀನಲ್ಲೂ ಕೂಡ ಮಾಡ್ಕೋಬೋದು. ಈ ಥರ ಮಧ್ಯದಲ್ಲಿ ಸ್ವಲ್ಪ ಪುಡಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ತಿರುಗಿಸ್ಲಿಕ್ಕೆ ಈಸಿ ಆಗುತ್ತೆ. ಹಾಗೆಯೇ ರೊಟ್ಟಿನ ಲಟ್ಟಿಸ್ಕೋಬೇಕಾದ್ರೆ ಇನ್ ಕೇಸ್ ಸೈಡಲ್ಲಿ ಏನಾದ್ರು ಕ್ರ್ಯಾಕ್ಸ್ ಬಂತು ಅಂದರೆ ಈ ಥರ ಸೈಡ್ನ ಸೀಲ್ ಮಾಡಿಕೊಂಡು ಮತ್ತೆ ರೊಟ್ಟಿನ ಉದ್ಕೋಬೋದು. ಎಷ್ಟು ದೊಡ್ಡದು ಬೇಕು ಹಾಗೆ ಎಷ್ಟು ದಪ್ಪ ಬೇಕಾದರೂ ಕೂಡ ಉದ್ಕೋಬೋದು. ನಾನು ತುಂಬ ತೆಳ್ಳಗೆ ಉದ್ದಿದ್ರೂ ಕೂಡ ರೊಟ್ಟಿ ಹರಿದೋಗ್ಲಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ನಾನೀಗ ರೊಟ್ಟಿ ಎತ್ತಿದ್ರೆ ಕೈ ಕಾಣಿಸ್ತಾ ಇದೆ, ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೂ ಕೂಡ ರೊಟ್ಟಿ ಹರಿದೋಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಹಂಚನ್ನು ನಾನೀಗಾಗಲೇ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಹಂಚು ಚೆನ್ನಾಗಿ ಕಾದಿರಬೇಕು, ಆವಾಗಲೇ ರೊಟ್ಟಿ ಹಾಕಬೇಕು, ಇಲ್ಲ ಅಂದರೆ ಹಂಚಿಗೆ ರೊಟ್ಟಿ ಹಿಡಿಯುತ್ತೆ. ಹಿಟ್ಟಾಗಿರೋ ಭಾಗನ ಮೇಲ್ಗಡೆ ಬರೋ ಥರ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಸಹಾಯದಿಂದ ಸ್ವಲ್ಪ ನೀರನ್ನು ಎತ್ಕೊಂಡ್ಬಿಟ್ಟು ರೊಟ್ಟಿ ಮೇಲ್ಗಡೆ ಇರೋಂತಹ ಒಣ ಹಿಟ್ಟನ್ನು ಒರೆಸ್ತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ತೀರಾ ಲೋನಲ್ಲಿ ಇಟ್ಕೊಂಡ್ರೆ ರೊಟ್ಟಿ ಹಾರ್ಡ್ ಆಗಿಬಿಡತ್ತೆ. ಈ ಥರ ಚೆನ್ನಾಗಿ ಉಬ್ಬಿ ಬಂದಾದ ನಂತರ ತಿರುಗಿಸ್ಕೋಬೇಕು. ತಿರುಗಿಸಿ ಹಾಕಿದ ತಕ್ಷಣವೇ 1 ನಿಮಿಷ ಅನ್ನೋಷ್ಟರಲ್ಲಿ ಚೆನ್ನಾಗಿ ಉಬ್ಬು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೊಟ್ಟಿ ಮಾಡೋದು ಕಷ್ಟ ಅಂತ ತುಂಬ ಜನ ಮಾಡೋದೇ ಇಲ್ಲ, ಆದರೆ ಇದ್ರ ಟೆಕ್ನಿಕ್ಸ್ ಗೊತ್ತಾಯಿತು ಅಂದರೆ ಚಪಾತಿ ಅಷ್ಟೇ ಸುಲಭವಾಗಿ ರೊಟ್ಟಿನ ಕೂಡ ಮಾಡ್ಕೋಬೋದು. ನಿಮ್ಗೇನಾದರೂ ಈ ಅಕ್ಕಿ ರೊಟ್ಟಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ.
ನೋಡ್ತಿರ್ಬೋದು ರೊಟ್ಟಿ ಮುಟ್ಲಿಕ್ಕೂ ಕೂಡ ಎಷ್ಟು ಸಾಫ್ಟ್ ಇದೆ, ಹಾಗೆಯೇ ಪದ್ರ ಪದ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಟ್ಟಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.